ದಟ್ಟವಾದ ಕಾಡಿನಲ್ಲಿ ಶೀಲಾ ಅನ್ನುವ ಹೆಸರುಳ್ಳ ಒಂದು ತಾಯಿ ಕುರಿ ಇದ್ದಿತ್ತು. ಶೀಲಾಗೆ ಒಂದಲ್ಲ ಎರಡಲ್ಲ ಏಕವಾಗಿ 5 ಕುರಿಮರಿಗಳು ಹುಟ್ಟಿದವು. ಆದ್ದರಿಂದ ಶೀಲಾ ತನ್ನ ಮೊದಲ ಕುರಿಮರಿಗೆ ಸನ್ನಿ, 2ನೇ ಕುರಿಮರಿಗೆ ಬನ್ನಿ, 3ನೇ ಕುರಿಮರಿಗೆ ಚಿನ್ನಿ, 4ನೇ ಕುರಿಮರಿಗೆ ಹನಿ, 5ನೇ ಕುರಿಮರಿಗೆ ನಾನಿ ಎಂದು ಹೆಸರನ್ನಿಟ್ಟಿತು. ಪ್ರತಿದಿನ ಬೆಳಗ್ಗೆ ಹೊತ್ತು ಶೀಲಾ ತನ್ನ 5 ಕುರಿಮರಿಗಳನ್ನು ಹಿಂದಿಟ್ಟುಕೊಂಡು ಮೇಯುವುದಕ್ಕೆ ಹಚ್ಚನೆ ಹಸಿರಾದ ಬಯಲಿಗೆ ಬರುತ್ತದೆ. ಹಾಗೆ ಬಂದಾಗಲೆಲ್ಲ ಶೀಲಾ ತನ್ನ 5 ಕುರಿಮರಿಗಳಿಗೆ ಹೀಗೆ ಜಾಗ್ರತೆ ಹೇಳುತ್ತಾ ಇತ್ತು. ಇಲ್ಲಿ ನೋಡಿ ನನ್ನ ಮುದ್ದು ಕುರಿಮರಿಗಳೇ, ನಾವೆಲ್ಲರೂ ಈ ಸೂರ್ಯ ಅಸ್ತಮಿಸುವವರೆಗೆ ಮಾತ್ರ ಈ ಮೈದಾನದಲ್ಲಿದ್ದು ಹುಲ್ಲು ತಿನ್ನುತ್ತಾ ಸ್ವಲ್ಪ ಹೊತ್ತು ಆಡಿಕೊಳ್ಳುತ್ತಾ ಸಂತೋಷದಿಂದಿರಬಹುದು. ಆದರೆ ಯಾವಾಗಲಾದರೂ ಸೂರ್ಯ ಅಸ್ತಮಿಸ್ತಾನೋ ಆಗ ನಾವು ಈ ಮೈದಾನ ಬಿಟ್ಟು ಗುಹೆಗೆ ಹೋಗಬೇಕು, ಸರಿನಾ ಎಂದು ಶೀಲಾ ಕುರಿ ಹೇಳುತ್ತಲೇ ದೊಡ್ಡವನಾದ ಸನ್ನಿ ಕುರಿ ಹೀಗೆ ತನ್ನ ಸಂದೇಹ ಕೇಳುತ್ತದೆ. ಅಮ್ಮ, ಸೂರ್ಯ ಅಸ್ತಂಗತನಾದ ಮೇಲೆ ನಾವು ಏನಕ್ಕೆ ಮೈದಾನದಲ್ಲಿ ಇರಬಾರ್ದು? ಇಲ್ಲಿ ನೋಡು ಸನ್ನಿ ಬಾಬು, ಈ ಮೈದಾನದಲ್ಲಿ ರಾತ್ರಿಯಲ್ಲಿ ಸಿಂಹಗಳು ಹುಲಿಗಳು ಬಂದು ತಿರುಗುತ್ತೆ. ಅದಕ್ಕೆ ಅಂತ ಸೂರ್ಯಾಸ್ತವಾಗುವ ಮೊದಲೇ ನಾವು ನಮ್ಮ ಗುಹೆಗೆ ಹೊರಟು ಹೋದರೆ ಒಳ್ಳೆಯದು. ಇಲ್ಲದಿದ್ದರೆ ನಾವು ಆ ಸಿಂಹ ಹುಲಿಗೆ ಆಹಾರವಾಗಿ ಹೋಗ್ತೀವಿ ಎಂದು ಶೀಲಾ ಕುರಿ ಹೇಳಿದ್ದಕ್ಕೆ 4ನೇಯನಾದ ಹನಿ ಕುರಿಮರಿ ಹೀಗನ್ನತ್ತೆ. ಅಮ್ಮ, ಸಿಂಹ ಮತ್ತು ಹುಲಿಗಳು ಈ ಮೈದಾನಕ್ಕೆ ಬರ್ತಾರಾ? ಅಂದ್ರೆ ಈಗಲೇ ಗುಹೆಗೆ ಹೊರಟೋಗೋಣಮ್ಮ. ಅಯ್ಯೋ ಹನಿ ಮಗು, ಹಾಗೆ ಪ್ರತಿಯೊಂದಕ್ಕೂ ಭಯಪಡಬಾರದು. ಈಗ ಏನು ಬರಲ್ಲ, ಕೇವಲ ಕತ್ತಲಾದ ಮೇಲೆ ಬರುತ್ತೆ. ಇಲ್ಲಿ ನೋಡಿ ಸನ್ನಿ, ಬನ್ನಿ, ಚಿನ್ನಿ, ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ. ಆದ್ರಿಂದ ಹನಿ ನಾನಿನ ನೀವೇ ಜಾಗ್ರತೆಯಿಂದ ನೋಡ್ಕೋಬೇಕು, ಸರಿನಾ? ಸರಿ ಅಮ್ಮ ಎಂದು ಹೀಗೆ ಹೇಳಿ ಶೀಲಾ ಕುರಿ ವಿಶ್ರಾಂತಿ ತೆಗೆದುಕೊಳ್ಳುತ್ತೆ. ಆಗ ಈ 5 ಕುರಿಮರಿಗಳು ಮೈದಾನದಲ್ಲಿ ಆಡಿಕೊಳ್ಳುತ್ತಾ ಹುಲ್ಲು ತಿನ್ನುತ್ತಾ ತಮಾಷೆಯಾಗಿ ಕಳೆಯುತ್ತವೆ. ಸ್ವಲ್ಪ ಹೊತ್ತಿಗೆ ಸೂರ್ಯಾಸ್ತವಾಗಿದ್ದರಿಂದ ಶೀಲಾ ಕುರಿ ನಿದ್ರೆಯಿಂದೆದ್ದು ತನ್ನ 5 ಕುರಿಮರಿಗಳನ್ನು ಹಿಂದಿಟ್ಟುಕೊಂಡು ಗುಹೆಗೆ ಹೊರಟು ಹೋಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಕೂಡ ದಿನದ ಹಾಗೆ ಶೀಲಾ ಕುರಿ ತನ್ನ 5 ಕುರಿಮರಿಗಳನ್ನು ಹಚ್ಚನೆಯ ಮೈದಾನಕ್ಕೆ ತೆಗೆದುಕೊಂಡು ಬಂದು ಸ್ವಲ್ಪ ಹುಲ್ಲು ತಿಂದು ವಿಶ್ರಾಂತಿ ತಗೊಳ್ಳುತ್ತೆ. ಆಗ ಈ 5 ಕುರಿಮರಿಗಳು ಅವುಗಳೇ ಆಡಿಕೊಳ್ಳುತ್ತಾ ಹೀಗೆ ಮಾತನಾಡಿಕೊಳ್ಳುತ್ತೆ. ಅವುಗಳಲ್ಲಿ ದೊಡ್ಡವನಾದ ಸನ್ನಿ ಕುರಿ ಹೀಗನ್ನತ್ತೆ. ಇಲ್ಲಿ ನೋಡಿ ತಮ್ಮಂದಿರೇ, ನಾವು 5ವರು ತಮಾಷೆಯಾಗಿ ಹಾಗೆ ಪಕ್ಕದ ಜಾಗಕ್ಕೆ ಹೋಗಿ ಹೊಸ ಮಿತ್ರರನ್ನು ಪರಿಚಯ ಮಾಡಿಸ್ಕೊಳ್ಳೋಣವಾ? ಆಗ ಎಷ್ಟೊಂದು ಚೆನ್ನಾಗಿ ನಾವೆಲ್ಲರೂ ಸೇರಿ ಹೊಸ ಆಟ ಆಡ್ಬೋದು. ಅದೇನೂ ಆಗಲ್ಲ. ಆ ಪಕ್ಕದ ಜಾಗದಲ್ಲಿ ಏನಾದರೂ ಪ್ರಮಾದ ಇದ್ರೆ ಏನ್ ಮಾಡೋಣ? ಆದ್ರೂ ಅಮ್ಮ ನಮ್ಮನ್ನ ಇಲ್ಲೇ ಆಡ್ಕೊಂತ ಹೇಳಿದಳಲ್ಲ. ಅಮ್ಮ ಹಾಗೆ ಅಂತಾಳೆ, ನಾವು ಬೇರೆ ಜಾಗಕ್ಕೆ ಹೋಗದೆ ಇದ್ರೆ ನಮಗೆ ಹೊಸ ಆಟಗಳು ತಿಳಿಯೋದಿಲ್ಲ. ಹೊಸ ಆಟಗಳು ಏನು ಬೇಡ, ಆದ್ರೂ ನೀನು ಬಾರದೇ ಇದ್ರೆ ಬಿಡು. ಮಿಕ್ಕವರನ್ನ ಏನಕ್ಕೆ ಹಾಳು ಮಾಡ್ತಾ ಇದೀಯಾ? ನಾನೇನೋ ಹಾಳು ಮಾಡ್ತಾ ಇಲ್ಲ. ನಿನ್ ಜೊತೆ ಯಾರು ಬಂದ್ರೆ ಅವ್ರನ್ನ ಕರ್ಕೊಂಡು ಹೋಗು. ಕೇಳಿದ್ರಲ್ಲ ತಮ್ಮಂದ್ರೆ, ನನ್ನ ಜೊತೆ ಆಡ್ಕೊಳ್ಳೋದಿಕ್ಕೆ ಯಾರು ಬರ್ತೀರಾ ಎಂದು ಹೀಗೆ ಸನ್ನಿ ಕುರಿಮರಿ ಕೇಳುತ್ತಲೇ ಬನ್ನಿ ಚಿನ್ನಿ ಕುರಿಮರಿಗಳು ತಲೆಯನ್ನು ಎಗರಿಸಿ ಬರುತ್ತೇವೆ ಎಂದು ಹೇಳುತ್ತಾರೆ. ನಾನಿ ಕುರಿ ಮಾತ್ರ ಭಯಪಡುತ್ತಾ ಹನಿ ಕುರಿಮರಿ ಹಿಂದೆ ಬಚ್ಚಿಕೊಳ್ಳುತ್ತೆ. ಅದರಿಂದ ಸನ್ನಿ ಕುರಿ, ಬನ್ನಿ ಕುರಿ, ಚಿನ್ನಿ ಕುರಿ 3 ಸೇರಿ ಪಕ್ಕದ ಪ್ರಾಂತ್ಯದಲ್ಲಿರುವ ಕೋತಿ, ಜಿಂಕೆ, ಆನೆ ಎನ್ನುವ 3 ಪ್ರಾಣಿಗಳ ಹತ್ತಿರಕ್ಕೆ ಹೋಗಿ ಅವುಗಳ ಜೊತೆ ಹೊಸ ಆಟಗಳನ್ನು ಆಡಿಕೊಳ್ಳುತ್ತಾ ಅವರೆಲ್ಲರನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳುತ್ತವೆ. ಹೀಗೆ ಸೂರ್ಯಾಸ್ತವಾಗುವವರೆಗೂ ಆಡಿಕೊಂಡು ತಾಯಿ ಶೀಲಾ ಕುರಿಯ ಹತ್ತಿರ ಬಂದು ಸೇರಿಕೊಂಡ ಸನ್ನಿ, ಬನ್ನಿ, ಚಿನ್ನಿಗಳನ್ನು ತಾಯಿ ಶೀಲಾ ಹೀಗೆ ಕೇಳುತ್ತೆ. ಸನ್ನಿ, ಬನ್ನಿ, ಚಿನ್ನಿ, ನಿಮ್ಮ ಚಿಕ್ಕ ತಮ್ಮಂದ್ರನ್ನು ಬಿಟ್ಟು ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಾ? ಅದು ಅಮ್ಮ, ನಾವು ನೀರು ಕುಡಿಯೋದಕ್ಕೆ ಹೋದ್ವಿ. ನೀರಿನ ಬಾವಿ ಇಲ್ಲಿ ಮೈದಾನದಲ್ಲೇ ಇದ್ರೆ ನೀವು ಯಾವ ಜಾಗಕ್ಕೆ ಹೋಗಿ ನೀರು ಕುಡ್ಕೊಂಡು ಬಂದ್ರಿ? ಅದು ಅಮ್ಮ, ಮತ್ತೇನು? ನಿಲ್ಸು ನಿನ್ನ ಸುಳ್ಳನ್ನ. ನೀನು ಎಲ್ಲಿಗೆ ಹೋಗಿ ಬರ್ತಾ ಇದೆಯೋ ನನಗೆ ಹನಿ ಕುರಿಮರಿ ಹೇಳಿದೆ. ನಾನು ನಿಮ್ಮನ್ನು ಹೋಗಿದ್ದಕ್ಕೆ ಬೈತಾ ಇಲ್ಲ, ನನ್ನ ಜೊತೆ ಹೇಳದೆ ಹೋಗಿದ್ದಕ್ಕೆ ಬೈತಾ ಇದ್ದೀನಿ. ಅರ್ಥವಾಯ್ತಾ? ಸಾರಿ ಅಮ್ಮ, ಈ ಸಲ ನಿನ್ಗೆ ಹೇಳದೆ ಎಲ್ಲಿಗೂ ಹೋಗಲ್ಲ. ಸರಿ ಬನ್ನಿ, ಮೊದಲೇ ಸೂರ್ಯಾಸ್ತವಾಗಿದೆ ಎಂದು ಹೇಳಿ ಶೀಲಾ ಕುರಿ ತನ್ನ 5 ಕುರಿಮರಿಗಳನ್ನು ತನ್ನ ಗುಹೆಗೆ ಕರೆದುಕೊಂಡು ಹೋಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಹಚ್ಚನೆಯ ಮೈದಾನದಲ್ಲಿ ಹುಲ್ಲು ತಿನ್ನುವುದಕ್ಕೆ ಬಂದ ಈ 5 ಕುರಿಮರಿಗಳು ಯಾವತ್ತಿನ ಹಾಗೆ ತಮ್ಮ ತಾಯಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಇರುವಾಗ ಹುಲ್ಲು ಮೇಯ್ತಾ ಇರ್ತವೆ. ಇದು ಹೀಗಿರುವಾಗ ಎಲ್ಲರಿಗಂತ ಚಿಕ್ಕವನಾದ ನಾನಿ ಕುರಿಮರಿಗೆ ಒಂದೇ ಸಲಕ್ಕೆ ಬಿಕ್ಕಳಿಕೆ ಬರುತ್ತೆ. ಅದರಿಂದ ಹನಿ ಕುರಿ ನಿದ್ರೆ ಹೋಗುತ್ತಿರುವ ತಾಯಿ ಹತ್ರ ಹೋಗಿ ತಮ್ಮ ನಾನಿ ಕುರಿಮರಿಗೆ ಕುಡಿಯಲಿಕ್ಕೆ ನೀರು ಬೇಕು ಎಂದು ಬಿಕ್ಕಳಿಕೆ ನಿಲ್ತಾ ಇಲ್ಲ ಅನ್ನತ್ತೆ. ಅದರಿಂದ ನಿದ್ದೆ ಮತ್ತಿನಲ್ಲಿರುವ ಶೀಲಾ ಕುರಿ ಬಾವಿ ಹತ್ರ ಹೋಗಿ ಬಾವಿಗೆ ಇರುವ ಹಗ್ಗವನ್ನು ಎಳೆಯುತ್ತಾ ಅಂದುಕೊಳ್ಳದೆ ಹಗ್ಗದ ಜೊತೆ ಬಾವಿಯೊಳಗೆ ಬಿದ್ದು ಹೋಗುತ್ತೆ. ಆ ಶಬ್ದಕ್ಕೆ 5 ಕುರಿಮರಿಗಳು ಬಾವಿಯ ಸುತ್ತಲೂ ಸೇರಿ ಅಮ್ಮ ಅಮ್ಮ ಅಂತ ಅರ್ಚ್ತಾ ಇರ್ತವೆ.
ಅದೃಷ್ಟವಶಾತ್ ಬಾವಿಯೊಳಗೆ ಕಡಿಮೆ ನೀರಿದ್ದರಿಂದ ಶೀಲಾ ಕುರಿ ಮುಳುಗಿ ಹೋಗದೆ ಬಾವಿಯಲ್ಲಿ ನಿಂತ್ಕೊಂಡೇ ಇರುತ್ತೆ. ಆದರೆ ಆಳವಾದ ಬಾವಿಯಿಂದ ಹೇಗೆ ಹೊರಗೆ ಬರಬೇಕೋ ತಿಳಿಯದೆ ಶೀಲಾ ಕುರಿ ಹೀಗೆ ಅಳುತ್ತಾ ದುಃಖ ಪಡುತ್ತೆ. ಅಯ್ಯೋ ಭಗವಂತ, ನನ್ನ ನಿದ್ದೆ ಮತ್ತಿನ ಕಾರಣದಿಂದ ಎಂತ ದೊಡ್ಡ ಅಪಘಾತ ನಡೆಯಿತು. ನಾನು ಪ್ರಮಾದವನ್ನು ತಂದುಕೊಳ್ಳೋದಲ್ಲದೆ ನನ್ನ ಮಕ್ಕಳನ್ನು ಕೂಡ ಪ್ರಮಾದಕ್ಕೆ ಗುರಿ ಮಾಡಿದ್ದೀನಿ ಎಂದು ಶೀಲಾ ಬಾವಿಯಲ್ಲಿ ನಿಂತು ಅಳುತ್ತಾ ಇರುವಾಗ ಆ 5 ಕುರಿಮರಿಗಳಲ್ಲಿ ದೊಡ್ಡವನಾದ ಸನ್ನಿ ಕುರಿ ಸ್ವಲ್ಪ ಉದ್ದವಾಗಿದ್ದರಿಂದ ಬಾವಿಯ ಅಂಚೆ ಹೊತ್ತಿ ಅವರ ಅಮ್ಮನನ್ನು ನೋಡುತ್ತಾ ಹೀಗೆ ಧೈರ್ಯ ಹೇಳುತ್ತಾನೆ. ಅಮ್ಮ, ನೀನೇನು ಗಾಬರಿಯಾಗಬೇಡ. ನನಗೆ ಪಕ್ಕದ ಪ್ರಾಂತ್ಯದಲ್ಲಿ ಮಿತ್ರರಿದ್ದಾರೆ. ಅವರ ಸಹಾಯದಿಂದ ನಿನ್ನನ್ನು ಹೊರಗೆ ಕರೆತರ್ತೀನಿ ಎಂದು ಹೇಳಿ ಸನ್ನಿ ಕುರಿಮರಿ ಪಕ್ಕದ ಜಾಗಕ್ಕೆ ಹೋಗಿ ನಡೆದ ಪ್ರಮಾದದ ಬಗ್ಗೆ ವಿವರಿಸಿ ಆನೆ, ಜಿಂಕೆ, ಕೋತಿಗೆ ಹೇಳಿ ಅವರನ್ನು ಬಾವಿಯ ಹತ್ರಕ್ಕೆ ಕರ್ಕೊಂಡ್ಬರ್ತಾನೆ. ಹಾಗೆ ಅವರು ಬಾವಿಯೊಳಗಿರುವ ತಾಯಿಯನ್ನು ನೋಡಿ ಸನ್ನಿ ಕುರಿಮರಿಗೆ ಹೀಗೆ ಸಲಹೆ ಕೊಡುತ್ತಾರೆ. ಸನ್ನಿ ಕುರಿಮರಿ, ನಿನ್ನ ಅಮ್ಮನನ್ನ ಮೇಲಕ್ಕೆ ಕರ್ಕೊಂಡ್ಬರೋದು ದೊಡ್ಡ ಕಷ್ಟವೇನಲ್ಲ. ನಮ್ಮ ಹತ್ರ ಉದ್ದವಾದ ಹಗ್ಗವಿದ್ರೆ ಖಚಿತವಾಗಿ ಕರ್ಕೊಂಡ್ಬರ್ಬೋದು. ಆ ಉದ್ದವಾದ ಹಗ್ಗ ಎಲ್ಲಿ ಸಿಕ್ಕುತ್ತೆ ಅಂತ ನನಗೆ ನಿಜವಾಗಿ ಗೊತ್ತು ಎಂದು ಹೇಳಿ ಆನೆ ಮಿಕ್ಕ ಕುರಿಮರಿಗಳನ್ನು ತಾಯಿಗೆ ಕಾವಲಾಗಿ ಅಲ್ಲಿ ಇರು ಎಂದು ಹೇಳಿ ತನ್ನ ಜೊತೆ ಸನ್ನಿ ಕುರಿಮರಿಯನ್ನು, ಜಿಂಕೆಯನ್ನು, ಕೋತಿಯನ್ನು ಒಂದು ಮುಳ್ಳಿನ ಪೊದೆ ಹತ್ರ ಕರ್ಕೊಂಡು ಹೋಗಿ ಹೀಗನ್ನತ್ತೆ. ಇಲ್ಲಿ ನೋಡು ಸನ್ನಿ ಮಿತ್ರ, ಆ ಉದ್ದನೆಯ ಹಗ್ಗ ಮುಳ್ಳಿನ ಪೊದೆಯ ಆ ಕಡೆ ಇದೆ. ಅದನ್ನ ಇಲ್ಲಿಗೆ ತೆಗೆದುಕೊಂಡು ಬಂದ್ರೆ ಸರಿ ಹೋಗುತ್ತೆ. ನೀನ್ ಹೇಳಿದ್ದು ಚೆನ್ನಾಗೇ ಇದೆ. ಮತ್ತೆ ಆ ಮುಳ್ಳಿನ ಪೊದೆಯನ್ನು ಯಾರು ದಾಟಿ ಆ ಹಗ್ಗವನ್ನು ಈ ಕಡೆ ತಗೊಂಡ್ಬರ್ತಾರೆ? ಅಕಸ್ಮಾತ್ ಆಗಿ ಮುಳ್ಳೇನೋ ಚುಚ್ಚಿಕೊಂಡ್ರೆ ಅದ್ರ ಮೇಲೆ ಬಿದ್ದು ಸತ್ತು ಹೋಗಬೇಕಾಗಿ ಬರುತ್ತೆ ಎಂದು ಕೋತಿ ಅನ್ನುತ್ತಿರುವಾಗ ಜಿಂಕೆ ಹೀಗೆ ಹೇಳುತ್ತೆ. ನೀವು ಅದರ ಬಗ್ಗೆ ಆಲೋಚಿಸಬೇಡಿ. ಮುಳ್ಳಿನ ಪೊದೆಯ ಮೇಲೆ ಹಾರಿ ಸನ್ನಿ ಅಮ್ಮನಿಗಾಗಿ ದಾರ ತಗೊಂಡ್ಬರ್ತೀನಿ ಎಂದು ಹೇಳಿ ಜಿಂಕೆ ದೂರದಿಂದ ಚೆಂಗು ಚೆಂಗು ಎಂದು ಹಾರಿಕೊಂಡು ಬಂದು ಮುಳ್ಳ ಪೊದೆಯ ಮೇಲಿಂದ ದೂಕಿ ಆ ಕಡೆ ಇರುವ ಹಗ್ಗವನ್ನು ಮೂತಿಯಿಂದ ಹಿಡಿದುಕೊಂಡು ತಿರುಗಿ ಮತ್ತೆ ಮುಳ್ಳಿನ ಪೊದೆಯಿಂದ ಹಾರಿ ಸ್ನೇಹಿತರನ್ನು ಸೇರಿಕೊಳ್ಳುತ್ತೆ. ಅದರಿಂದ ಕೋತಿ, ಶಭಾಸ್ ಜಿಂಕೆ, ನಿನ್ನ ಸಾಹಸ ಅದ್ಭುತ. ಇನ್ನು ಬನ್ನಿ, ತಡವಾದರೆ ಸೂರ್ಯಾಸ್ತವಾಗುವ ಹಾಗಿದೆ. ಆ ಮೈದಾನದೊಳಗೆ ಸಿಂಹ, ಹುಲಿಗಳು ಬರ್ತವೆ ಎಂದು ಹೀಗೆ ಅಂದುಕೊಂಡು ಹಗ್ಗದ ಜೊತೆ ಸನ್ನಿ ಕುರಿಮರಿ, ಆನೆ, ಕೋತಿ ಮತ್ತೆ ಜಿಂಕೆ ಬಾವಿಯ ಹತ್ತಿರ ಸೇರಿಕೊಳ್ಳುತ್ತವೆ. ನಂತರ ಆನೆ ಹೀಗನ್ನತ್ತೆ. ನಾನು ಈ ಹಗ್ಗವನ್ನು ಬಲವಾಗಿ ಇಟ್ಕೊಂಡು ನಿಂತಿರ್ತೀನಿ. ಯಾರಾದರೂ ಒಬ್ಬರು ಹಗ್ಗವನ್ನು ಸೊಂಟಕ್ಕೆ ಸುತ್ತಕೊಂಡು ಬಾವಿಯೊಳಗೆ ಇಳಿದು ಆ ಹಗ್ಗವನ್ನು ಸನ್ನಿ ಅಮ್ಮಂಗೆ ಕಟ್ಟಬೇಕು. ಆ ಕೆಲಸ ನಾನು ಮಾಡ್ತೀನಿ. ತಕ್ಷಣ ನನ್ನ ಸೊಂಟಕ್ಕೆ ಹಗ್ಗ ಕಟ್ಟಿ ಎಂದು ಕೋತಿ ಸೊಂಟಕ್ಕೆ ಹಗ್ಗ ಕಟ್ಟಿಕೊಂಡು ಬಾವಿಯೊಳಗೆ ಇಳಿಯುತ್ತೆ. ಇನ್ನು ಹೊರಗಡೆ ಬಾವಿಯ ಹತ್ತಿರ ಆನೆ, ಅವಳ ಹಿಂದೆಯೇ 5 ಕುರಿಮರಿಗಳು ಮತ್ತೆ ಜಿಂಕೆ ಹಗ್ಗವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವರನ್ನು ಮೇಲೆ ಕೆಳೆಯಲಿಕ್ಕೆ ಸಿದ್ಧವಾಗಿರುತ್ತವೆ. ಹೀಗೆ ಬಾವಿಯೊಳಗೆ ಇಳಿದ ಕೋತಿ ಆ ಹಗ್ಗನ್ನು ತಾಯಿ ಕುರಿಯ ಸೊಂಟಕ್ಕೆ ಕಟ್ಟಿ ವಿಸಿಲ್ ಹಾಕುತ್ತೆ. ಅದರಿಂದ ಆನೆ, ಜಿಂಕೆ ಮತ್ತು ಕುರಿಮರಿಗಳು ಹಗ್ಗವನ್ನು ಬಲವಾಗಿ ಎಳೆದು ತಾಯಿ ಕುರಿಯನ್ನು ಪ್ರಾಣದಿಂದ ಹೊರಗೆ ತೆಗೆಯುತ್ತವೆ. ನಂತರ ಮತ್ತೆ ಅದೇ ಹಗ್ಗವನ್ನು ಕೆಳಕ್ಕೆ ಬಿಟ್ಟು ಈ ಸಲ ಕೋತಿಯನ್ನು ಕೂಡ ಮೇಲಕ್ಕೆ ಎಳೆದು ಕರೆಯುತ್ತವೆ. ಹೀಗೆ ಸನ್ನಿ ಕುರಿಮರಿಯ ಸ್ನೇಹಿತರು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳುತ್ತಾ ಸೂರ್ಯಾಸ್ತವಾಗುವ ಒಳಗೆ ಸನ್ನಿ ತಾಯಿ ಶೀಲಾ ಕುರಿಯನ್ನು ದೊಡ್ಡ ಪ್ರಮಾದದಿಂದ ಹೊರಗೆ ತಂದು ಎಲ್ಲರೂ ಸೇರಿ ಸುರಕ್ಷಿತ ಪ್ರಾಂತಕ್ಕೆ ಸೇರಿಕೊಳ್ಳುತ್ತಾರೆ. ಅದರಿಂದ ಆ ದಿನದಿಂದ 5 ಕುರಿಮರಿಗಳಿಗೆ ಸ್ನೇಹದ ಬೆಲೆ ತಿಳಿಯುತ್ತದೆ. ಮುಖ್ಯವಾಗಿ ಹನಿ ಕುರಿಗೆ ದೊಡ್ಡಣ್ಣ ಸನ್ನಿ ಕುರಿಯ ಸ್ನೇಹಿತರ ದೊಡ್ಡತನ ಅರ್ಥವಾಗುತ್ತೆ. ಇನ್ನು ಶೀಲಾ ಕುರಿಮರಿ ಕೂಡ ಈ ಆನೆ, ಜಿಂಕೆ, ಕೋತಿಗಳನ್ನು ತನ್ನ ಸ್ವಂತ ಮಕ್ಕಳ ಹಾಗೆ ನೋಡಿಕೊಳ್ಳಲಿಕ್ಕೆ ಶುರು ಮಾಡುತ್ತೆ. ಒಂದಾನೊಂದು ಕಾಡಿನಲ್ಲಿ ಒಂದು ಹುಲಿ ಇದ್ದಿತ್ತು. ಅದಕ್ಕೆ ಪೊಗರು ಹೆಚ್ಚು. ಈ ಕಾಡಿಗೆ ರಾಜ ನಾನೇ. ಈ ಕಾಡಿನ ಪ್ರಾಣಿಗಳೆಲ್ಲ ನನ್ನ ಮಾತೇ ಕೇಳಬೇಕು. ನನ್ನ ಮಾತು ಬೇಡ ಅಂತ ಹೇಳಿದ್ರೆ ನನ್ನ ಕೈಯಲ್ಲಿ ಸಾವು ತಪ್ಪಲ್ಲ ಎಂದು ಪ್ರಾಣಿಗಳನ್ನೆಲ್ಲ ಹೆದರಿಸ್ತಾ ಇತ್ತು. ಬಹಳ ಕ್ರೂರವಾಗಿ ನಡೆದುಕೊಳ್ಳುತ್ತಾ ಇತ್ತು. ಪ್ರಾಣಿಗಳೆಲ್ಲ ಅದರ ಹಿಂಸೆಯನ್ನು ತಡೆಯಲಾರದೆ ಹೋದವು. ಆದರೆ ಏನು ಮಾಡಲಾರದೆ ಮೌನವಾಗಿ ಇದ್ದವು. ಹೇಗಾದರೂ ಸರಿ ಅದರ ಪೀಡೆಯಿಂದ ತಪ್ಪಿಸ್ಕೋಬೇಕು ಅಂತ ಅಂದ್ಕೊಂಡ್ವು. ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದವು. ಬರಬರುತ್ತಾ ಹುಲಿಯ ಕಾಟಗಳು ಹೆಚ್ಚಾಗಿದ್ದರಿಂದ ಒಂದು ಸಲ ಕಾಡಿಗಳೆಲ್ಲ ಸಮಾವೇಶಗೊಂಡವು. ಆ ಪ್ರಾಣಿಗಳಲ್ಲಿ ಒಂದು ನರಿ ಎದ್ದು, ಮಿತ್ರರೇ, ನೀವೆಲ್ಲರೂ ನಮ್ಮ ಕಾಡಿನಲ್ಲಿರುವ ಹುಲಿಯಿಂದ ತೊಂದರೆ ಪಟ್ಟವರೇ. ಅದು ಯಾವಾಗ ಏನ್ ಮಾಡುತ್ತೋ ಅದಕ್ಕೇ ಗೊತ್ತಿಲ್ಲ. ನಮ್ಮ ಪ್ರಾಣಗಳನ್ನ ಅಂಗೈನಲ್ಲಿ ಹಿಡ್ಕೊಂಡು ಬದುಕಬೇಕಾದ ಪರಿಸ್ಥಿತಿ ಬಂದಿದೆ. ಈ ಸಮಸ್ಯೆಯಿಂದ ಹೊರಗೆ ಬರಬೇಕು. ಇಲ್ಲವೆಂದರೆ ಆ ಹುಲಿ ಮತ್ತಷ್ಟು ಸೊಕ್ಕಿ ಹೋಗುವ ಸಾಧ್ಯತೆ ಇದೆ. ಆಗ ಮಿಕ್ಕ ಪ್ರಾಣಿಗಳು, ನರಿ ಬಾವ, ನೀನ್ ಹೇಳಿದ ಮಾತು 100ಕ್ಕೆ 100ರಷ್ಟು ಸತ್ಯ.
ಆ ಹುಲಿ ಕಾರಣದಿಂದ ನಮ್ಮ ಅಸಹಾಯ ಸ್ಥಿತಿಯನ್ನು ನೋಡಿ ನಮ್ಮ ಮೇಲೆ ಹಕ್ಕು ಚಲಾಯಿಸ್ತಾ ಇದೆ. ಇದಕ್ಕೆ ಬಿಡುಗಡೆಯ ಮಾರ್ಗ ಏನಾದ್ರೂ ನೋಡ್ಬೇಕು, ಇಲ್ಲ ಅಂದ್ರೆ ಈ ಕಾಡಿನಲ್ಲಿ ನಾವು ಬದುಕುವುದು ಬಹಳ ಕಷ್ಟ ಎಂದು ಅನ್ನುತ್ತದೆ. ಆಗ ನರಿ, ಮಿತ್ರರೇ, ನೀವೇನು ದುಃಖ ಪಡಬೇಡಿ. ಪಕ್ಕದ ಕಾಡಿನಲ್ಲಿ ಒಂದು ಸಿಂಹ ಇದೆ, ಅದು ಮಹಾಶಕ್ತಿವಂತ. ಇದಕ್ಕೂ ಮೊದಲು ಅಲ್ಲಿಗೆ ಹೋದಾಗ ಆ ಸಿಂಹದ ಜೊತೆ ನನಗೆ ಪರಿಚಯವಾಗಿದೆ. ಹೇಗೆ ನೋಡಿದರೂ ನಮ್ಮ ಹುಲಿರಾಜನಿಗಿಂತ ಆ ಸಿಂಹ 10ರಷ್ಟು ಬಲಾಢ್ಯ. ನಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಆ ಸಿಂಹನ ನಮ್ಮ ಕಾಡಿಗೆ ಕರ್ಕೊಂಡ್ ಬರ್ತೀನಿ. ಸಿಂಹದ ಏಟಿಗೆ ಹುಲಿರಾಜ ಅದರ ಅಹಂಕಾರವನ್ನು ಕಡಿಮೆ ಮಾಡಿಕೊಂಡು ಮಾಮೂಲಿ ಸ್ಥಿತಿಗೆ ಬರುತ್ತೆ. ಒಂದು ವೇಳೆ ದಾರಿಗೆ ಬಾರದೇ ಇದ್ರೆ ಸಿಂಹದ ಕೈಯಲ್ಲಿ ಸತ್ತು ಹೋಗುತ್ತೆ, ನಮಗೆ ಕೂಡ ಅದರ ಪೀಡೆ ಬಿಡುಗಡೆಯಾಗುತ್ತೆ ಎಂದು ಹೇಳುತ್ತದೆ. ಆಗ ಪ್ರಾಣಿಗಳೆಲ್ಲ, ನರಿ ಬಾವ, ಆ ಕೆಲಸವೇನೋ ಬೇಗ ಮಾಡ್ಬಿಡು. ಪಕ್ಕದ ಕಾಡಿನಲ್ಲಿರುವ ಸಿಂಹಕ್ಕೆ ನಮ್ಮ ಕಷ್ಟಗಳೆಲ್ಲ ಹೇಳಿ ಇಲ್ಲಿಗೆ ಕರ್ಕೊಂಡ್ ಬಾ ಎಂದು ಬೇಡಿಕೊಳ್ಳುತ್ತವೆ. ನಮ್ಮೆಲ್ಲರಿಗೂ ಒಳ್ಳೆ ದಿನ ಬರ್ತಾ ಇದೆ, ನೀವೇನು ಹುಲಿ ಬಗ್ಗೆ ಗಾಬರಿ ಆಗ್ಬೇಡಿ. ಅದಕ್ಕೆ ದಿನಗಳು ಹತ್ರ ಬರ್ತಾ ಇದೆ. ಈಗಲೇ ಪಕ್ಕದ ಕಾಡಿಗೆ ಹೋಗ್ತೀನಿ. ಸಿಂಹಕ್ಕೆ ನಮ್ಮ ಹುಲಿರಾಯನ ಕಾಟಗಳು, ಅದರಿಂದ ನಾವು ಅನುಭವಿಸುತ್ತಿರುವ ಹಿಂಸೆಗಳು ಎಲ್ಲವನ್ನೂ ಹೇಳುತ್ತೀನಿ. ಸಿಂಹನ ಕರ್ಕೊಂಡ್ ಬರ್ತೀನಿ ಎಂದು ಹೇಳಿ ಹೊರಡುತ್ತದೆ ನರಿ. ಅಮ್ಮಯ್ಯ, ನಮಗೆ ಹುಲಿರಾಯನ ಪೀಡೆ ಬಿಡುಗಡೆಯಾಗತ್ತೆ ಎಂದು ಕಾಡಿನಲ್ಲಿರೋ ಪ್ರಾಣಿಗಳೆಲ್ಲ ಸಂತೋಷಿಸುತ್ತವೆ. ನರಿ ಪಕ್ಕದ ಕಾಡಿಗೆ ಹೋಗುತ್ತೆ, ಸಿಂಹವನ್ನು ಭೇಟಿಯಾಗತ್ತೆ. ಮಹಾರಾಜ, ನನ್ನನ್ನು ಗುರುತು ಹಿಡಿದಿರಾ? ನಾನು ಪಕ್ಕದ ಕಾಡಿನಲ್ಲಿರ್ತೀನಿ. ನಿಮ್ಮ ಹತ್ರ ಒಂದು ಕೆಲಸ ಬಿದ್ದಿದೆ, ದಯವಿಟ್ಟು ನೀವು ಸಹಾಯ ಮಾಡಿದ್ರೆ ನಮ್ಮ ಕಾಡಿನಲ್ಲಿರುವ ಪ್ರಾಣಿಗಳೆಲ್ಲ ಸುಖ ಸಂತೋಷದಿಂದ ಜೀವಿಸುತ್ತೆ ಎಂದು ಹೇಳುತ್ತದೆ. ಆಗ ಆ ಸಿಂಹ, ನನ್ನ ಕೈಲಾದ ಸಹಾಯ ಮಾಡ್ತೀನಿ, ಇಷ್ಟಕ್ಕೂ ನಿಮಗೆ ಬಂದ ಕಷ್ಟವೇನು ಎಂದು ಕೇಳುತ್ತದೆ. ಮಹಾರಾಜ, ನಮ್ಮ ಕಾಡನ್ನ ಒಬ್ಬ ಹುಲಿರಾಜ ಪಾಲಿಸ್ತಾ ಇದ್ದಾನೆ. ನಮ್ಮ ಸಂಕ್ಷೇಮ ಅವನಿಗೆ ಅಗತ್ಯವಿಲ್ಲ. ಆ ಕಾರಣದಿಂದ ಅವನು ನಮ್ಮ ಜೀವನವೆಲ್ಲ ಏರುಪೇರು ಮಾಡ್ತಾ ಇದ್ದಾನೆ. ಎಷ್ಟು ಸಲ ಯಾವ ರೀತಿಯಿಂದ ಬೇಡ್ಕೊಂಡ್ರು ಅವನ ಹತ್ರ ಬದಲಾವಣೆ ಇಲ್ಲ. ಒಂದು ವೇಳೆ ಅವನಿಗೆ ಎದುರು ತಿರುಗಿದ್ರೆ ಆಗಿಂದಾಗಲೇ ದಾಳಿ ಮಾಡಿ ಸಾಯಿಸ್ತಾ ಇದೆ. ನಮ್ಮ ಕಾಡಿನಲ್ಲಿ ಯಾವೊಂದು ಪ್ರಾಣಿಗೂ ಸುಖ ಸಂತೋಷ ಅನ್ನೋದೇ ಇಲ್ಲ. ನಮ್ಮ ಹುಲಿರಾಜನಿಗೆ ತಕ್ಕ ರೀತಿಯಲ್ಲಿ ಬುದ್ಧಿ ಹೇಳೋದಕ್ಕೆ ನೀವೇ ಸಮರ್ಥರು. ಅದು ಅಲ್ಲದೆ ನೀವೆಷ್ಟೋ ಬಲವಂತರಾಗಿದ್ದರಿಂದ ಯಾರ ಮೇಲೂ ನಿಮ್ಮ ಅಧಿಕಾರ ತೋರಿಸ್ತಾ ಇಲ್ಲ. ನಿಮ್ಮ ಕಾಡಿನಲ್ಲಿ ಅದಕ್ಕೆ ಪ್ರಾಣಿಗಳೆಲ್ಲ ಹಾಯಾಗಿ ಜೀವಿಸುತ್ತಾ ಇದೆ. ನಿಮ್ಮ ಪರಾಕ್ರಮದ ಎದುರು ನಮ್ಮ ಹುಲಿರಾಜನ ಬಲ ಸರಿ ಹೋಗೋದಿಲ್ಲ. ಒಂದು ಸಲ ಬಂದು ಅತಿ ಅಹಂಕಾರಿಯಾದ ನಮ್ಮ ಹುಲಿರಾಯನನ್ನ ದಾರಿಗೆ ತಂದುಕೊಡಿ ಎಂದು ಸಿಂಹವನ್ನು ಬೇಡಿಕೊಳ್ಳುತ್ತದೆ ನರಿ. ಆಗ ಸಿಂಹ ನರಿಯ ಹತ್ತಿರ, ಮಿತ್ರನೇ, ಬಲವಿದೆ ಅಂತನೋ ಅಧಿಕಾರವಿದೆ ಅಂತನೋ ಮೆರೆಯಬಾರದು. ಅದು ಶಾಶ್ವತವಲ್ಲ. ಬಲಹೀನರನ್ನು ರಾಜ ಅನ್ನೋನು ರಕ್ಷಿಸಬೇಕು ಹೊರತು ಹೀಗೆ ಕಷ್ಟ ಕೊಡಬಾರದು. ನೀನೇನು ಗಾಬರಿಯಾಗಬೇಡ. ನಿನ್ನ ಹುಲಿರಾಜನಿಗೆ ಯಾವ ರೀತಿಯಲ್ಲಿ ಬುದ್ಧಿ ಹೇಳಬೇಕು ನಾನು ನೋಡ್ಕೋತೀನಿ. ಆಗ ನರಿ ಬಗ್ಗಿ ಬಗ್ಗಿ ನಮಸ್ಕಾರಗಳನ್ನು ಮಾಡುತ್ತಾ, ಮಹಾರಾಜ, ನಮ್ಮ ಹುಲಿರಾಜನನ್ನ ದಾರಿಲಿಟ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತೀವಿ ಅನ್ನುತ್ತದೆ. ನಂತರ ನರಿಯ ಹಿಂದೆ ಸಿಂಹ ಹೊರಡುತ್ತದೆ. ಸರಾಸರಿ ಹುಲಿರಾಜನ ಗುಹೆ ಹತ್ರನೇ ಹೋಗುತ್ತೆ. ಆ ಸಮಯದಲ್ಲಿ ಹುಲಿರಾಜ ಹಾಯಾಗಿ ವಿಶ್ರಾಂತಿ ತಗೋತಾ ಇರ್ತಾನೆ. ಸಿಂಹವನ್ನು ನೋಡಿ ಒಂದೇ ಸಲಕ್ಕೆ ಎದ್ದು ದಾಳಿ ಮಾಡೋದಕ್ಕೆ ಹೋಗುತ್ತೆ. ಆಗ ಸಿಂಹ, ನಿಲ್ಲು, ನಾನು ಯಾರು, ಯಾಕೆ ಬಂದಿದ್ದೇನೋ ತಿಳಿದುಕೊಳ್ಳದೆ ನನ್ನ ಮೇಲೆ ದಾಳಿ ಮಾಡೋದಕ್ಕೆ ಬರ್ತಾ ಇದ್ದೀಯಾ? ನಿನ್ನ ಆಗ್ರಹವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಆದ್ರೂ ನಿನ್ನ ಜೊತೆ ಜಗಳ ಆಡೋದಕ್ಕೆ ನಾನು ಬಂದಿಲ್ಲ. ನಿನ್ನ ಅಹಂಕಾರವನ್ನು ಕಡಿಮೆ ಮಾಡ್ಕೊ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ನೀನು ಅಕಾರಣದಿಂದ ಈ ಕಾಡಿನಲ್ಲಿರುವ ಪ್ರಾಣಿಗಳೆಲ್ಲದರ ಮೇಲೆ ಬಿದ್ದು ಅವರಿಗೆ ಸುಖ ಶಾಂತಿ ಇಲ್ಲದ ಹಾಗೆ ಮಾಡ್ತಾ ಇದ್ದೀಯಾ ಅಂತ ತಿಳಿದೆ. ನಿನ್ನ ಪೊಗರನ್ನು ಕಡಿಮೆ ಮಾಡ್ಕೋ, ನಿನ್ನ ನಡವಳಿಕೆ ಬದಲಾಯಿಸ್ಕೋ, ಇಲ್ಲ ಅಂದ್ರೆ ತಕ್ಕ ಪರಿಣಾಮ ಎದುರಿಸಬೇಕಾಗುತ್ತೆ ಅಂದಿತು ಸಿಂಹ. ಆಗ ಹುಲಿ ಅಹಂಕಾರದಿಂದ, ನಿನ್ನ ಶಾಂತಿ ವಚನ ನನ್ನ ಹತ್ರ ಕೆಲ್ಸಕ್ ಮಾಡಲ್ಲ. ನಿನಗೆ ದಮ್ಮಿದ್ರೆ ನನ್ನ ಹತ್ರ ಯುದ್ಧ ಮಾಡಿ ನನ್ನನ್ ಗೆಲ್ಲು ಎನ್ನುತ್ತದೆ. ಆಗ ಸಿಂಹ, ಮೂರ್ಖರು ಒಳ್ಳೆ ಮಾತುಗಳನ್ನ ಕೇಳೋದಿಲ್ಲ ಅಂದ್ರೆ ಇದೇನೇ ಏನೋ. ನಾನು ನನ್ನ ಮಾತಿನಿಂದ ನಿನ್ನನ್ನು ಬದಲಾಯಿಸಬೇಕು ಅಂದ್ಕೊಂಡ್ರೆ ಆದ್ರೆ ಅದು ಆಗೋ ಕೆಲಸವಲ್ಲ ಅನ್ನುತ್ತದೆ. ತಕ್ಷಣ ಹುಲಿರಾಯ ಒಂದೇ ಜಿಗಿತ ಜಿಗಿದು ಸಿಂಹದ ಮೇಲೆ ತನ್ನ ಪಂಜ ಬಿಡಿಸಲಿಕ್ಕೆ ಹೋಗುತ್ತದೆ. ಸಿಂಹ ತಪ್ಪಿಸಿಕೊಂಡು ಹುಲಿರಾಜನಿಗೆ ಒಂದೊಂದು ಕ್ಷಣ ಕೂಡ ಸಮಯ ಕೊಡದೆ ತನ್ನ ಪಂಜಾದಿಂದ ಗಟ್ಟಿಯಾಗಿ ಒಂದು ಏಟು ಕೊಡುತ್ತದೆ. ಸಿಂಹ ಪಂಜಾದ ಏಟಿಗೆ ಹುಲಿ ವಿಲವಿಲ ಒದ್ದಾಡುತ್ತಾ ನೆಲದ ಮೇಲೆ ಬೀಳುತ್ತೆ. ಆಗ ಸಿಂಹ, ನಿನ್ನ ಗರ್ವ ಅಹಂಕಾರಗಳು ಕಡಿಮೆ ಮಾಡ್ಕೋ. ಈ ಸಲಕ್ಕೆ ನಿನ್ನನ್ನು ಕ್ಷಮಿಸಿ ಹೋಗ್ತಾ ಇದ್ದೀನಿ. ಇನ್ನೊಂದು ಸಲ ನಿನ್ನ ಮೇಲೆ ಎಂತಹ ಫಿರ್ಯಾದಿ ಏನಾದ್ರೂ ಬಂದ್ರೆ ನನ್ನ ಕೈಯಲ್ಲಿ ನೀನು ಸಾಯುವುದು ಖಾಯಂ
ಎಂದು ಎಚ್ಚರಿಸುತ್ತದೆ. ಪ್ರಾಣಿಗಳೆಲ್ಲ ಸಿಂಹದ ಜೊತೆ, ಮಹಾರಾಜ, ಹುಲಿರಾಜನಿಗೆ ಬುದ್ಧಿ ಹೇಳಿ ನಮ್ಮನ್ನು ರಕ್ಷಿಸಿದ್ದೀರಾ. 4 ದಿನದ ಕಾಲ ನಮ್ಮ ಆತಿಥ್ಯ ತೆಗೆದುಕೊಂಡು ಹೋಗಿ ಎಂದು ಕೇಳುತ್ತದೆ. ಅದಕ್ಕೆ ಸಿಂಹ ಸಮ್ಮತಿಸುತ್ತದೆ. ನೆಲದ ಮೇಲೆ ಬಿದ್ದ ಹುಲಿ ಏಳಲಾರದೆ ದಾಹ ದಾಹ ಅಂತ ನರಳುತ್ತಾ ಇರುತ್ತದೆ. ಆ ಕಡೆಯಿಂದ ಹೋಗ್ತಾ ಇರುವ ಪ್ರಾಣಿಗಳೆಲ್ಲ, ಈ ಅಹಂಕಾರಿಯಾದ ಹುಲಿಗೆ ಸರಿಯಾದ ಶಾಸ್ತಿ ಜರುಗಿದೆ, ಬಾಯಾರಿಕೆಯಿಂದ ಸಾಯ್ತಾ ಇದೆ ಎಂದು ಅಂದುಕೊಂಡು ಪಕ್ಕದಿಂದ ಹೊರಟು ಹೋಗುತ್ತದೆ. ದಾಹ ದಾಹ, ಬಾಯಿ ಒಣಗ್ತಾ ಇದೆ, ಸತ್ತು ಹೋಗೋ ಆಗಿದ್ದೀನಿ, ಏಳಲಾರದೆ ಹೋಗ್ತಾ ಇದ್ದೀನಿ, ನನ್ನ ಮೇಲೆ ದಯವಿಟ್ಟು ಸ್ವಲ್ಪ ಕುಡಿಯುವ ನೀರು ತಂದು ಕೊಡಿ ಎಂದು ಆ ಕಡೆಯಿಂದ ಹೋಗ್ತಾ ಇರುವ ಪ್ರಾಣಿಗಳನ್ನು ಬೇಡುತ್ತಾ ಇರುತ್ತದೆ ಹುಲಿರಾಜ. ನೀನು ನಮ್ಮೆಲ್ಲರನ್ನು ಬಹಳ ರೀತಿಯಿಂದ ಕಷ್ಟ ಕೊಟ್ಟೆ, ನಿನಗೆ ನಾವ್ಯಾರು ಸಹಾಯ ಮಾಡುವುದಿಲ್ಲ ಎಂದು ಪ್ರಾಣಿಗಳೆಲ್ಲ ಹುಲಿರಾಜನಿಗೆ ಹೇಳಿ ಹೊರಟು ಹೋಗುತ್ತವೆ. ಆ ಕಡೆಯಿಂದ ಒಂದು ಜಿಂಕೆ ಹೋಗುತ್ತಾ ಇದ್ದರೆ ಹುಲಿರಾಯ, ಮಿತ್ರ, ನನ್ನ ಅವಸ್ಥೆಯನ್ನು ನೋಡ್ತಾ ಇದೆಯಲ್ಲ, ದಾಹದಿಂದ ಬಾಯಿ ಒಣಗಿ ಹೋಗ್ತಾ ಇದೆ, ಸ್ವಲ್ಪ ಕುಡಿಯುವ ನೀರು ತಂದು ಕೊಡು ಎಂದು ಬೇಡಿಕೊಳ್ಳುತ್ತದೆ. ಆಗ ಜಿಂಕೆ, ನಿನ್ನಂತಹ ಕ್ರೂರ ಈ ಕಾಡಿನಲ್ಲಿಯೇ ಇಲ್ಲ, ನಿನಗೆ ಸಹಾಯ ಮಾಡುವಂತಹ ಕಡಿಮೆ ಬುದ್ಧಿಯವಳು ನಾನಲ್ಲ, ಅದಲ್ಲದೆ ಈ ಕಾಡಿನಲ್ಲಿ ಇನ್ಯಾರೂ ನಿನಗೆ ಸಹಾಯ ಮಾಡೋದಿಲ್ಲ, ಹಾಗೆ ದಾಹದಿಂದ ಅಲ್ಲಿಯೇ ಸಾಯಿ ಎಂದು ಹೇಳಿ ಚಂಗು ಚಂಗು ಅಂತ ಅಲ್ಲಿಂದ ಹೊರಟು ಹೋಗುತ್ತದೆ. ಆಗ ಆ ಕಡೆಯಿಂದ ಹೋಗ್ತಾ ಇರುವ ಮೊಲದ ಜೊತೆ ಹುಲಿರಾಯ, ಮಿತ್ರನೇ, ನಾನು ಸಾವು ಬದುಕಿನಲ್ಲಿದ್ದೀನಿ, ಕದರಲಾರದೆ ಇಲ್ಲೇ ಬಿದ್ದಿದ್ದೀನಿ, ಇಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ಎಷ್ಟೋ ಕಷ್ಟ ಕೊಟ್ಟಿದ್ದೀನಿ, ನನ್ನನ್ನು ಕ್ಷಮಿಸ್ಬಿಡಿ, ವಿಪರೀತವಾದ ದಾಹದಿಂದ ಒದ್ದಾಡಿ ಹೋಗ್ತಾ ಇದ್ದೀನಿ, ಸ್ವಲ್ಪ ನೀರು ತಂದುಕೊಟ್ಟು ಪುಣ್ಯ ಕಟ್ಕೋ, ನಾನು ನಿನ್ನನ್ನು ಏನೂ ಮಾಡೋದಿಲ್ಲ, ಮಾಡಲಾರೆ, ನಿನಗೆ ನನ್ನಿಂದ ಯಾವ ತೊಂದರೆಯೂ ಇಲ್ಲ, ದಯವಿಟ್ಟು ಸ್ವಲ್ಪ ನೀರು ತಂದು ಕೊಡು ಎಂದು ಬೇಡಿಕೊಳ್ಳುತ್ತದೆ. ಸರಿ, ನಿನಗೆ ನೀರು ತಂದು ಕೊಡ್ತೀನಿ ಎಂದು ಹೇಳಿ ಸರೋವರಕ್ಕೆ ಹೋಗುತ್ತದೆ. ನೀರು ದೊನ್ನೆಯಿಂದ ತಂದು ಕೊಡುತ್ತದೆ. ಹುಲಿರಾಯ ಆ ನೀರನ್ನು ಕುಡಿದು ಚೇತರಿಸಿಕೊಳ್ಳುತ್ತಾನೆ. ಮತ್ತೆ ಅವನಲ್ಲಿ ಕ್ರೂರತ್ವ ಹೆಡೆಯೆತ್ತುತ್ತದೆ. ಮಿತ್ರ, ನೀನು ನನ್ನ ಪ್ರಾಣ ಕಾಪಾಡಿದೆ, ನಿನ್ನ ಸಹಾಯ ಜೀವನದಲ್ಲಿ ಮರೆತು ಹೋಗೋದಿಲ್ಲ ಎಂದು ಮಾಯಾ ಮಾತುಗಳನ್ನು ಹೇಳುತ್ತದೆ. ಒಂದು ಸಲ ನನ್ನ ಹತ್ರಕ್ಕೆ ಬರ್ತೀಯಾ? ಮನಸಾರೆ ನಿನ್ನನ್ನ ಅಪ್ಕೋಬೇಕು ಅಂತಿದೆ, ನಿನಗೆ ಕೃತಜ್ಞತೆ ಹೇಳ್ಕೋಬೇಕು ಅಂತಿದೆ ಎನ್ನುತ್ತದೆ. ಮೊಲ ಹುಲಿರಾಯನ ಹತ್ತಿರ ಹೋಗುತ್ತದೆ. ತಕ್ಷಣ ತನ್ನ ಪಂಜಾದಿಂದ ಮೊಲವನ್ನು ಹಿಡಿಯಲಿಕ್ಕೆ ಹೋಗುತ್ತದೆ. ಮೊಲ ತಪ್ಪಿಸಿಕೊಂಡು ಮಿಕ್ಕ ಪ್ರಾಣಿಗಳ ಹತ್ತಿರಕ್ಕೆ ಹೋಗುತ್ತೆ. ಪ್ರಾಣಿಗಳೆಲ್ಲ ಸಿಂಹದ ಜೊತೆ ಆರಾಮಾಗಿ ಮಾತನಾಡ್ತಾ ಇರ್ತವೆ. ಗಾಬರಿ ಪಡುತ್ತಾ ಮೊಲ ಅಲ್ಲಿಗೆ ಹೋಗುತ್ತದೆ. ಮಿತ್ರ, ಯಾಕೆ ಹೀಗೆ ಗಾಬರಿ ಆಗ್ತಾ ಇದೀಯಾ? ಏನಾಯ್ತು ಎಂದು ಕೇಳುತ್ತದೆ ನರಿ. ಹುಲಿರಾಯ, ದಾಹದಿಂದ ಸತ್ತು ಹೋಗ್ತಾ ಇದ್ದೀನಿ, ಒಳ್ಳೆ ನೀರು ತಂದು ಕೊಟ್ಟು ನನ್ನ ಪ್ರಾಣ ನಿಲ್ಲಿಸು ಅಂತ ಹೇಳಿ ಪಾಪ ಅಂತ ನೀರು ತಂದು ಕೊಟ್ಟೆ, ಆದ್ರೆ ಮಾತ್ರ ಅದು ತನ್ನ ಬುದ್ಧಿನ ಬದಲಾಯಿಸ್ಕೊಳ್ಳಿಲ್ಲ, ನನ್ನನ್ನು ಸಾಯಿಸ್ಲಿಕ್ಕೆ ಹೋಗಿದೆ, ಭಯದಿಂದ ನಾನು ಇಲ್ಲಿಗೆ ಓಡ್ಕೊಂಡು ಬಂದೆ ಎಂದು ನಡೆದಿದ್ದೆಲ್ಲ ಹೇಳುತ್ತದೆ. ತಕ್ಷಣ ಸಿಂಹಕ್ಕೆ ಬಹಳ ಕೋಪ ಬರುತ್ತೆ. ಈ ಜನ್ಮದಲ್ಲಿ ನಿನಗೆ ಬುದ್ಧಿ ಬರೋದಿಲ್ಲ, ನಿನ್ನನ್ನು ಕ್ಷಮಿಸಿ ಬಿಟ್ಟು ಬಿಡೋದು ನನ್ನದೇ ತಪ್ಪು ಎಂದು ಹೇಳಿ ಪಂಜದಿಂದ ಮತ್ತೆರಡು ಏಟು ಸಾಯುವ ಹಾಗೆ ಹೊಡೆಯುತ್ತೆ. ಸಿಂಹ ಹೊಡೆದ ಏಟಿಗೆ ಹುಲಿರಾಯ ಸತ್ತು ಹೋಗುತ್ತೆ. ಕಾಡಿನಲ್ಲಿರುವ ಪ್ರಾಣಿಗಳೆಲ್ಲ ಸಿಂಹರಾಜನಿಗೆ ಧನ್ಯವಾದಗಳು ಹೇಳುತ್ತವೆ. ನಮ್ಮನ್ನು ಹುಲಿರಾಯನ ದುರ್ಮಾರ್ಗದಿಂದ ತಪ್ಪಿಸಿದ್ದೀರಿ, ಇನ್ನು ಮೇಲಿಂದ ನಮ್ಮ ಕಾಡಿಗೂ ಕೂಡ ನೀವೇ ಮಹಾರಾಜನಾಗಿ ನಮ್ಮ ಲಾಲನೆ ಪಾಲನೆ ನೋಡ್ಕೊಳ್ಳಿ ಅಂತ ಸಿಂಹವನ್ನು ಬೇಡಿಕೊಳ್ಳುತ್ತೆ. ಒಂದು ದಟ್ಟವಾದ ಅರಣ್ಯದಲ್ಲಿ ಜಾಯ್ ರಾಯ್ ಎನ್ನುವ ಅವಳಿ ಮಂಗಗಳು ಇತ್ತು. ದೊಡ್ಡವನು ರಾಯ್ ತುಂಬಾನೇ ಒಳ್ಳೆಯವನು. ಅವನು ಕಾಡಲ್ಲಿರುವ ಎಲ್ಲಾ ಪ್ರಾಣಿಗಳ ಜೊತೆ ಚೆನ್ನಾಗಿ ಇದ್ಕೊಂಡು ಮರ್ಯಾದೆಯಿಂದ ಜೀವನವನ್ನು ನಡೆಸ್ತಾ ಇದ್ದ. ರಾಯ್ ಯಾವಾಗ್ಲೂ ಕೆಂಪು ಬಣ್ಣದಲ್ಲಿ ಸ್ಕಾರ್ಫ್ ಅನ್ನು ಹಾಕೊಂಡಿರ್ತಾನೆ. ಆದರೆ ಚಿಕ್ಕವನಾದ ಜಾಯ್ ಮಾತ್ರ ಅಣ್ಣನಿಗೆ ವಿರುದ್ಧವಾಗಿನೇ ಇದ್ದ. ಕಾಡಲ್ಲಿರುವ ಎಲ್ಲಾ ಪ್ರಾಣಿಗಳ ಜೊತೆ ಯಾವಾಗ್ಲೂ ಏನಾದ್ರೂ ಒಂದು ಮಾಡಿ, ಅವರ ಜೊತೆ ಯಾವಾಗ್ಲೂ ಜಗಳ ಮಾಡಿ, ಕೆಲವು ಸಂದರ್ಭದಲ್ಲಿ ಅವರ ಊಟವನ್ನು ಕೂಡ ಕಿತ್ತು ತಿಂತಾ ಇದ್ದ. ಜಾಯ್ ಯಾವಾಗಲೂ ನೀಲಿ ಬಣ್ಣದಲ್ಲಿ ಸ್ಕಾರ್ಫ್ ಅನ್ನು ಹಾಕೊಂಡಿರ್ತಿತ್ತು.
ಜಾಯ್ ಹೀಗೆ ಮಾಡುವುದು ರಾಯ್ಗೆ ಗೊತ್ತಿದ್ರೂ ಕೂಡ ರಾಯ್ ಅವನನ್ನು ಏನು ಕೂಡ ಹೇಳ್ತಿರ್ಲಿಲ್ಲ. ಎಲ್ಲರೂ ಜಾಯ್ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ ಮಾಡಿದ್ರು ಕೂಡ ಅದನ್ನು ರಾಯ್ ನಂಬ್ತಾನೆ ಇರ್ಲಿಲ್ಲ. ಒಂದು ದಿನ ಕಾಡಿನ ರಾಜನಾದ ಸಿಂಹರಾಜ ಜಾಯ್ ಅನ್ನು ಗುಹೆ ಹತ್ರ ಬರ್ಲಿಕ್ಕೆ ಕೇಳಿ, ಜಾಯ್, ನಿನ್ ತಮ್ಮ ನಡ್ಕೊಳ್ಳೋದು ಯಾವುದು ಕೂಡ ಸರಿಯಿಲ್ಲ. ಒಂದು ಕಾಲದಲ್ಲಿ ಕ್ರೂರಿಯಾದ ಪ್ರಾಣಿಗಳನ್ನು ನೋಡಿ ಕೆಲವು ಪ್ರಾಣಿಗಳು ಹೊರಗಡೆ ಬರ್ತಾನೆ ಇರ್ಲಿಲ್ಲ. ಆದರೆ ನಿನ್ನ ತಮ್ಮನಿಗೆ ಹೆದರಿ ಇವಾಗ ಯಾರು ಕೂಡ ಹೊರಗೆ ಬರ್ತಾನೆ ಇಲ್ಲ. ಸಿಂಹರಾಜ, ನೀವು ನನ್ನ ತಮ್ಮನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀರಾ. ಅವನು ಯಾವಾಗ್ಲೂ ಯಾವ ತಪ್ಪನ್ನು ಮಾಡೋದಿಲ್ಲ. ಏನೋ ತಮಾಷೆಗೆ ಗಲಾಟೆ ಮಾಡ್ತಾನೆ ಅಷ್ಟೇ. ಅದನ್ನು ನೋಡಿ ಇವರು ತಪ್ಪಾಗಿ ತಿಳಿದುಕೊಂಡಿರಬಹುದು. ಹಾಗಾದ್ರೆ ನೀನು ಏನ್ ಹೇಳಲಿಕ್ಕೆ ಬರ್ತಾ ಇದ್ದೀಯಾ ರಾಯ್? ನಾನು ನಿನ್ನ ತಮ್ಮನ ಬಗ್ಗೆ ಸರಿಯಾಗಿ ವಿಚಾರಣೆ ಮಾಡದೆ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ನಾನು ಹಾಗೆ ಹೇಳ್ತಾ ಇಲ್ಲ ಸಿಂಹರಾಜ. ಸರಿ, ಸಾಕು, ಏನು ಮಾತನಾಡಬೇಡ. ನಾನು ನಿನ್ನ ಬಗ್ಗೆ ತಿಳಿದು ನಿನ್ನ ತಮ್ಮನನ್ನು ಈ ಸಲ ಸುಮ್ಮನೆ ಬಿಡ್ತಾ ಇದ್ದೀನಿ. ಇನ್ನೊಂದು ಸಲ ಯಾರಾದ್ರೂ ನನ್ನ ಜೊತೆ ಅವನ ಬಗ್ಗೆ ತಪ್ಪಾಗಿ ಹೇಳಿದ್ರು ಅಂದ್ರೆ ನಾನು ಇನ್ಮುಂದೆ ಸುಮ್ಮನೆ ಇರೋದಿಲ್ಲ. ಹಾಗೆ ಹೇಳಿ ಸಿಂಹರಾಜ ಅಲ್ಲಿಂದ ಅದರ ಗುಹೆಯೊಳಗೆ ಹೋಯಿತು. ಹೀಗೆ ಸಿಂಹರಾಜ ರಾಯ್ನ ಬೈದ ಕಾರಣ ರಾಯ್ಗೆ ತುಂಬಾನೇ ಕೋಪ ಬಂತು. ಅದರಿಂದ ಇಷ್ಟು ದಿನ ಜಾಯ್ ಏನೇ ತಪ್ಪು ಮಾಡಿದ್ರು ಸಹಿಸ್ಕೊಂಡಿದ್ದ ರಾಯ್ ಮನೆಯಲ್ಲಿದ್ದ ಜಾಯ್ ಜೊತೆ ಕೋಪದಿಂದ ಹೋಯ್ತು. ಜಾಯ್, ನಿನ್ನೆ ನೀನು ಕಾಡಿನಲ್ಲಿ ಏನಾದ್ರೂ ಕಳ್ಳತನನೋ ಅಥವಾ ಏನಾದ್ರೂ ಮೋಸ ಮಾಡಿದೀಯಾ? ಇಲ್ವಲ್ಲ, ನಿನ್ನೆ ದಿನವಿಡೀ ನಾನು ಮನೆಯಲ್ಲೇ ತಾನೇ ಇದ್ದೆ. ಹೀಗೆ ಜಾಯ್ ಸುಳ್ಳನ್ನು ಹೇಳಿತು. ಅದನ್ನು ಕೇಳಿದ ರಾಯ್ಗೆ ಕೋಪ ಬಂದು ಅಂದಿನಿಂದ ಜಾಯ್ ಜೊತೆ ಮಾತನಾಡುವುದನ್ನೇ ಬಿಟ್ಬಿಟ್ಟು ಆ ಕಾಡನ್ನು ಬಿಟ್ಟು ಹೊರಗಡೆ ಹೋಯಿತು. ಹಾಗೆ ಕೋಪದಿಂದ ಹೋಗುವಾಗ ಗೋಡೆಯಲ್ಲೇ ಹಾಕಿದ್ದ ಕೆಂಪು ಸ್ಕಾರ್ಫ್ ಅನ್ನು ಹಾಕಲು ಮರೆತು ನೀಲಿ ಬಣ್ಣದ ಸ್ಕಾರ್ಫ್ ಅನ್ನು ಹಾಕಿಕೊಂಡು ಹೋಯಿತು. ಆಗ ನೀಲಿ ಬಣ್ಣದ ಸ್ಕಾರ್ಫ್ ಅನ್ನು ಹಾಕಿರುವ ಮಂಗನನ್ನು ನೋಡಿ ಎಲ್ಲಾ ಪ್ರಾಣಿಗಳು ಹೆದರಿ ಓಡಿತು. ಅದರಿಂದ ರಾಯ್ಗೆ ತಮ್ಮನ ಮೇಲೆ ಸಂದೇಹ ಕೂಡ ಬರ್ತಾ ಇತ್ತು. ಹೀಗೆ ಮಾವಿನ ತೋಟದ ಬಳಿ ಹೋಗ್ತಾ ಇರುವಾಗ ಅಲ್ಲಿದ್ದ ಎಲ್ಲಾ ತೋಳಗಳು ರಾಯ ಜೊತೆ ಜಗಳ ಆಡಲು ಬಂದ್ರು. ಆಗ ರಾಯ್, ನಿಲ್ಲಿಸಿ, ನನ್ನ ಯಾಕೆ ಒಡಿಲಿಕ್ಕೆ ನೋಡ್ತಾ ಇದ್ದೀರಾ? ನಾನು ಏನ್ ತಪ್ಪು ಮಾಡಿದೆ? ಹೀಗೆ ರಾಯ್ ಕೇಳಿದ ತಕ್ಷಣ ಆ ತೋಳದ ಗುಂಪಿನಲ್ಲಿರುವ ಒಂದು ತೋಳ, ನಮ್ಮ ಯಜಮಾನನ ತೋಟದಲ್ಲಿರುವ ಮಾವಿನಕಾಯಿನ ನೀನು ಕದ್ರೆ ನಿನ್ನ ಯಾರಾದ್ರೂ ಸುಮ್ನೆ ಬಿಡ್ತಾರಾ? ಇವಾಗ್ಲೇ ನಿನ್ನ ಮರದಲ್ಲಿ ಕಟ್ಟಿ ಹಾಕಿ ನಮ್ಮ ಸಿಂಹರಾಜನ್ ಜೊತೆ ಹೋಗಿ ಹೇಳ್ತೀವಿ. ಹಾಗೆ ಹೇಳಿ ಆ ತೋಳಗಳು ಸಿಂಹರಾಜನ ಬಳಿ ಹೋದ್ರು. ಹೀಗಿರುವಾಗ ಕೆಂಪು ಬಣ್ಣದ ಸ್ಕಾರ್ಫ್ ಅನ್ನು ಹಾಕಿಕೊಂಡು ಕಾಡೊಳಗೆ ಹೋದ ಜಾಯ್ ಜೊತೆ ಎಲ್ಲರೂ ರಾಯ್ ಅಂತ ತಿಳ್ಕೊಂಡು ಜಾಯ್ ಜೊತೆ ಸಂತೋಷವಾಗಿ ಮಾತಾಡಿದ್ರು. ಅದು ಮಾತ್ರ ಅಲ್ಲದೆ ಎಲ್ಲರಿಗೂ ರಾಯಿಯನ್ನು ಇಷ್ಟ ಆದ ಕಾರಣ ರಾಯಿಗೋಸ್ಕರ ತಿನ್ನಲು ಹಣ್ಣುಗಳನ್ನು ಕೂಡ ಕೊಟ್ರು. ಅದನ್ನು ನೋಡಿ ಜಾಯ್ಗೆ ತುಂಬಾನೇ ಆಶ್ಚರ್ಯವಾಯಿತು. ಅದರಿಂದ ತನ್ನ ಅಣ್ಣನ ಹಾಗೇನೆ ಒಳ್ಳೆ ಜೀವನವನ್ನು ಮಾಡ್ಬೇಕು ಅಂತ ಯೋಚನೆ ಮಾಡ್ತು. ಅದರಿಂದ ಮೊದಲು ಕ್ಷಮೆ ಕೇಳೋಣ ಅಂತ ಜಾಯ್ ರಾಯನ್ನು ಹುಡುಕಿಕೊಂಡು ಹೋಯಿತು. ಅಷ್ಟರಲ್ಲಿ ಆ ಮಾವಿನ ತೋಪಿನಲ್ಲಿ ರಾಯನ್ನು ಕಟ್ಟಿ ಹಾಕಿ ಒಡೆಯಲು ಆರಂಭಿಸಿದ್ರು. ಅದನ್ನು ನೋಡಿ ತಕ್ಷಣ ಹೋಗಿ, ನಿಲ್ಸಿ, ನಮ್ಮ ಅಣ್ಣನನ್ನು ಒಡಿಬೇಡಿ. ನಿಮ್ಮ ಮಾವಿನ ತೋಪಿನಲ್ಲಿ ಮಾವಿನ ಹಣ್ಣನ್ನು ಕದ್ದಿದ್ದು ನಾನು. ಹೀಗೆ ಎಲ್ಲರ ಮುಂದೆ ತಪ್ಪನ್ನು ಒಪ್ಪಿಕೊಂಡ. ಆಗ ಅಲ್ಲಿಗೆ ಬಂದ ಕಾಡಿನ ರಾಜ ಹೀಗೆ ಹೇಳಿತು, ನೋಡಿದೀಯ ರಾಯ್, ಇವಾಗಾದ್ರೂ ನಿನ್ನ ತಮ್ಮನ ಬಗ್ಗೆ ತಿಳಿಯಿತಾ? ಕಾಡಲ್ಲಿ ಬೇರೆ ಪ್ರಾಣಿಗಳಿಗೆ ತೊಂದರೆ ಕೊಡುವುದು ಮಾತ್ರವಲ್ಲದೆ ಕಾಡಲ್ಲಿ ಸಣ್ಣ ಸಣ್ಣ ಕಳ್ಳತನವನ್ನು ಅವನೇ ಮಾಡಿದ್ದಾನೆ ಅಂತ ಇವತ್ತು ನಿನ್ನ ಮುಂದೆ ಅವನೇ ಒಪ್ಪಿಕೊಂಡ. ನಾನು ಇವಾಗ ನಂಬ್ತೀನಿ ರಾಜ, ನೀವು ಹೇಳಿದ್ದು ನಿಜಾನೇ. ನೀವು ಹೇಳಿದ್ರಿಂದಾನೆ ಅವನ ಸ್ಕಾರ್ಫ್ ಅನ್ನು ನಾನು ಹಾಕಿಕೊಂಡು ಬಂದೆ. ಆಗಾನೇ ನನ್ನ ತಮ್ಮ ಹೇಗೆ ನಡೆದುಕೊಳ್ಳುತ್ತಾನೆ ಅಂತ ನನಗೆ ತಿಳಿಯುತ್ತೆ ಅಂತ ನೀವು ಹೇಳಿದ್ರಿ. ಆಗ ರಾಯ್ ಸಿಂಹರಾಜನ ಮುಂದೆ ತಲೆ ತಗ್ಗಿಸಿ ನಿಂತ. ಆಗ ಅದನ್ನು ನೋಡಿದ ಜಾಯ್ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಮುಂದೆ ಬಂದು ನಿಂತ. ಆದರೆ ಅವರು ಬದಲಾಗಬೇಕಂದ್ರೆ ಅವರಿಗೆ ಇನ್ನೊಂದು ಅವಕಾಶ ಕೊಡಬೇಕು ಅಂತ ಸಿಂಹರಾಜ ಜಾಯ್ಗೆ ಯಾವ ಶಿಕ್ಷೆಯನ್ನು